ಇವತ್ತು ಸಂಜೆ ಬಿಜೆಪಿ 6 ರಾಜ್ಯಗಳ 72 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿತು. ಆ ಮೂಲಕ ತನ್ನ ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಎರಡನೆಯ ಪಟ್ಟಿಯಲ್ಲಿ 2 ರಾಜ್ಯಗಳ ಅತಿ ಹೆಚ್ಚು ಕ್ಷೇತ್ರಗಳು, ಒಂದು ಮಹಾರಾಷ್ಟ್ರದ 20 ಕ್ಷೇತ್ರ, ಕರ್ನಾಟಕದ 20 ಕ್ಷೇತ್ರ ಘೋಷಣೆಯಾಗಿದ್ದು, 10 ಜನ ಕರ್ನಾಟಕದಲ್ಲಿ 10 ಹಾಲಿ ಸಂಸದರಿಗೆ ಎರಡನೆಯ ಪಟ್ಟಿಯಲ್ಲಿ ಟಿಕೆಟ್ ಘೋಷಿಸಲಾಗಿದೆ. ಕೆಲವರ ವಿರುದ್ಧ ಕ್ಷೇತ್ರದಲ್ಲಿ ತುಂಬ ವಿರೋಧ ಇತ್ತು, ಅವರಿಗೆ ಘೋಷಿಸಲಾಗಿದೆ. ವಿರೋಧ ಇದ್ದ ಕೆಲವರಿಗೆ ಬೇರೆ ಕ್ಷೇತ್ರ ಕೊಡಲಾಗಿದೆ. ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಒಟ್ಟು 20 ಕ್ಷೇತ್ರಗಳು. 20 ಕ್ಷೇತ್ರಗಳ ಪೈಕಿ 9 ಜನ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ, 9 ಜನ ಬದಲಾವಣೆ ಮಾಡಲಾಗಿದೆ. ಈ 9 ಜನರಲ್ಲಿ 3 ಜನ ತಾವೇ ಮೊದಲೇ ಹೇಳಿದ್ರು, ನಮಗೆ ಟಿಕೆಟ್ ಬೇಡ ಈ ಸಲ ಅಂತ ಮೊದಲೇ ಹೇಳಿದ್ರು. ಆದರೆ 6 ಜನ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದವರು. 6 ಜನ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು. ಶತಾಯಗತಾಯ ತಮಗೆ ಟಿಕೆಟ್ ಸಿಗುತ್ತೆ ಅಂತ ನಂಬಿಕೊಂಡಿದ್ದರು. ಅವರಿಗೆ ಟಿಕೆಟ್ ಮಿಸ್ ಆಗಿದೆ. 10 ಜನ ಹಾಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಲಾಗಿದೆ. ಹೊಸ ಮುಖಗಳು ಅಂತ 6 ಇದ್ದಾವೆ ಇದರಲ್ಲಿ, ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರೋರು. 4 ಜನ ಪಳಗಿದ ರಾಜಕಾರಣಿಗಳು, 4 ಜನ ಪಳಗಿದ ರಾಜಕಾರಣಿಗಳಿದ್ದಾರೆ. ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಚಿಕ್ಕೋಡಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿರೋದು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ರಿಪೀಟ್ ಆಗಿದ್ದಾರೆ. ಇಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ವಾದ ಮಾಡಿದರು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಬದಲಾಯಿಸುವುದಕ್ಕೆ ಕಾರಣಗಳಿರಲಿಲ್ಲ. ಸ್ಥಳೀಯ ಸಂಘ ಪರಿವಾರ ಅವರ ಪರವಾಗಿ ನಿಂತ್ಕೊಳ್ತು, ಸಂಘಟನೆ ಪರವಾಗಿ ನಿಂತ್ಕೊಳ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕರ್ನಾಟಕದ ಪಾಲಿಗೆ ಮೊದಲ ಲಿಸ್ಟ್ನಲ್ಲೇ ಟಿಕೆಟ್ ಅನೌನ್ಸ್ ಆಗಿದೆ. ಬಾಗಲಕೋಟೆ PC ಗದ್ದಿಗೌಡರ್ ಮತ್ತೊಮ್ಮೆ ಟಿಕೆಟ್ ಅನೌನ್ಸ್ ಆಗಿದೆ. ಬದಲಾಗಬಹುದು ಅನ್ನುವ ಪಟ್ಟಿಯಲ್ಲಿದ್ದಂಥ ಹೆಸರು PC ಗದ್ದಿಗೌಡರ್ ಮತ್ತೊಮ್ಮೆ ಟಿಕೆಟ್ ಅನೌನ್ಸ್ ಆಗಿದೆ. ವಿಜಯಪುರ ರಮೇಶ್ ಜಿಗಜಿಣಗಿ ಬದಲಾವಣೆ ಆಗತ್ತೆ ಅಂತ ತುಂಬ ಚರ್ಚೆ ಇತ್ತು. ಆದರೆ ಬದಲಾವಣೆ ಮಾಡಿದರೆ ರಮೇಶ್ ಜಿಗಜಿಣಗಿ ಅವರು ಏನು ಮಾಡ್ತಾರೆ ಅನ್ನೋದು ಬಗೆಹರಿಲಿಲ್ಲ. ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ ಇರಲಿಲ್ಲ ವಿಜಯಪುರದಲ್ಲಿ. ಅಕಸ್ಮಾತ್ ರಮೇಶ್ ಜಿಗಜಿಣಗಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡದೆ ಹೋದರೆ ಕಾಂಗ್ರೆಸ್ ತನ್ನ ಕಡೆ ಸೆಳೆಕೊಂಡು ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನುವ ತಯಾರಿಯಲ್ಲಿತ್ತು. ಹೆಂಗೆ ಬಂದರೆ ಹಂಗೆ ನೋಡ್ತೀನಿ ಅಂತ ರಮೇಶ್ ಜಿಗಜಿಣಗಿ ಈಗಾಗಲೇ ಹೇಳಿದ್ದು. ಅವರಿಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದೆ. ಕಲಬುರ್ಗಿ ಡಾಕ್ಟರ್ ಉಮೇಶ್ ಜಾಧವ್. ಕಳೆದ ಸಲ AICC ಅಧ್ಯಕ್ಷರನ್ನು, ಈಗಿನ AICC ಅಧ್ಯಕ್ಷರು, ಮಾಜಿ ಕೇಂದ್ರ ಸಚಿವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸೋಲಿಸಿದವರು ಡಾಕ್ಟರ್ ಉಮೇಶ್ ಜಾಧವ್. ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣದಲ್ಲಿರೋದಿಲ್ಲ, ಅವರ ಅಳಿಯ ರಾಧಾಕೃಷ್ಣ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವ ಚರ್ಚೆ ಇದೆ. ಉಮೇಶ್ ಜಾಧವ್ಗೆ ಮತ್ತೊಮ್ಮೆ ಟಿಕೆಟ್ ಆಗಿದೆ. ಬೀದರ್ ಭಗವಂತ ಖೂಬಾ. ತುಂಬ ಸಲ ಹೇಳಿದ್ದೀನಿ, ಭಗವಂತ ಖೂಬಾ ಅವರಿಗೆ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಯಿಂದ ಗೆದ್ದಿರುವ 4 ಜನ ಶಾಸಕರು ವಿರೋಧ ಮಾಡಿದ್ದರು. ವಿರೋಧಿಸುವವರ ಸಾಲಿನಲ್ಲಿ ಪ್ರಭು ಚೌಹಾಣ್ ಮುಂಚೂಣಿಯಲ್ಲಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ವಿಜಯೇಂದ್ರ ಅವರು ಬೀದರ್ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪ್ರಭು ಚೌಹಾಣ್ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಇನ್ನೊಂದು ಸಲ ಭಗವಂತ ಖೂಬಾರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದರು. ಹೈಕಮಾಂಡ್ ಎದುರು ಈ ವಿಷಯ ಹೋದ ಸಂದರ್ಭದಲ್ಲಿ ಸಂಘಟನೆ ವಿರೋಧ ಇದೆ, ಶಾಸಕರ ವಿರೋಧ ಇದೆ, ಏನು ಮಾಡೋಣ ಅಂತ ಕೇಳಿದ ಸಂದರ್ಭದಲ್ಲಿ ಬೇರೆ ಯಾರು ಅಂತ ಕೇಳಿದ್ರು. ಅಮಿತ್ ಶಾ, JP ನಡ್ಡಾ ಮತ್ತು ನರೇಂದ್ರ ಮೋದಿ. ಭಗವಂತ ಖೂಬಾ ಬೇಡ ಅನ್ನೋದಾದರೆ ಬೇರೆ ಯಾರಿಗೆ ಟಿಕೆಟ್ ಕೊಡಬೇಕು? ಸ್ಥಳೀಯ ಶಾಸಕರುಗಳು, ಬಿಜೆಪಿ ಶಾಸಕರುಗಳು ಭಗವಂತ ಖೂಬಾ ಬೇಡ ಅನ್ನುವ ವಾದವನ್ನಷ್ಟೇ ಮಂಡಿಸಿದ್ದರೆ ಹೊರತು ಭಗವಂತ ಖೂಬಾ ಬದಲು ಇಂಥವರಿಗೆ ಟಿಕೆಟ್ ಕೊಡಿ ಅಂತ ಹೇಳುವುದಕ್ಕೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಅವರ ಹತ್ರ ಇರಲಿಲ್ಲ. ಆದ್ದರಿಂದ ಸಂಘಟನೆ, ಶಾಸಕರ ವಿರೋಧದ ಮಧ್ಯೆಯೂ ಕೂಡ ಭಗವಂತ ಖೂಬಾ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ, ಇದರಲ್ಲಿ ತುಂಬ ಚರ್ಚೆ ಮಾಡುವಂಥದ್ದು ಏನು ಇರಲಿಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ಹುಬ್ಬಳ್ಳಿ ಧಾರವಾಡದ ಸಂಸದರು. 3 ಹೆಸರು ಹಾಕಿ ಕಳಿಸಬೇಕು ಒಂದೊಂದು ಕ್ಷೇತ್ರಕ್ಕೆ ಅಂತ ಹೈಕಮಾಂಡ್ ಹೇಳಿತ್ತು ಅನ್ನುವ ಕಾರಣಕ್ಕಾಗಿ 3 ಹೆಸರುಗಳನ್ನು ಕಳಿಸಲಾಗಿತ್ತು. ಅದರಲ್ಲಿ 2ನೇ ಹೆಸರು ಜಗದೀಶ್ ಶೆಟ್ಟರ್ದಾಗಿತ್ತು. ಜಗದೀಶ್ ಶೆಟ್ಟರ್ ಕೂಡ ನನ್ನ ಮೊದಲ ಆಯ್ಕೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರನೇ ಅಂತ ಹೇಳಿದರು.
ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೇರೆ ಎಲ್ಲರೂ ಕೊಟ್ಕೊಳ್ಳಿ, ನನಗೆ ಅಲ್ಲಿ ಕೊಡಿ ಅಂತ ಕೇಳಿದರು. ಹೈಕಮಾಂಡ್ ಆ ವಾದವನ್ನು ಒಪ್ಪಿಲ್ಲ. ಜಗದೀಶ್ ಶೆಟ್ಟರ್ಗೆ ಧಾರವಾಡ ಇಲ್ಲ, ಅವರಿಗೆ ಹಾವೇರಿನೂ ಇಲ್ಲ. ಸೆಕೆಂಡ್ ಆಪ್ಷನ್ ಹಾವೇರಿ ಆಗಿತ್ತು. ಥರ್ಡ್ ಆಪ್ಷನ್ ಅವ್ರದ್ದು ಬೆಳಗಾವಿ ಘೋಷಣೆ ಆಗಿಲ್ಲ. ಈ ಕುತೂಹಲ ಇದೆ ಬೆಳಗಾವಿದು ಏನಾಗುತ್ತೆ ಅಂತ. ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಬಳ್ಳಿ ಧಾರವಾಡದ ಟಿಕೆಟ್ ಈ ಲಿಸ್ಟ್ನಲ್ಲೇ ಅನೌನ್ಸ್ ಆಗಿದೆ. ಶಿವಮೊಗ್ಗ BY ರಾಘವೇಂದ್ರ, ಇದರಲ್ಲೂ ಏನು ತಿಕ್ಕಾಟ ಸಂಶಯ ಆ ಥರದ್ದು ಏನೂ ಇರಲಿಲ್ಲ. BY ರಾಘವೇಂದ್ರ ಅವರಿಗೆ ನಿರೀಕ್ಷೆಯಂತೆಯೇ ಶಿವಮೊಗ್ಗದ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಇದರಲ್ಲೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ವಾದ ಪ್ರತಿವಾದಗಳ ಇರಲಿಲ್ಲ. ಆದರೆ 1.5-2 ತಿಂಗಳ ಹಿಂದೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಬೆಂಗಳೂರು ದಕ್ಷಿಣಕ್ಕೆ ಬರ್ತಾರೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ದಕ್ಷಿಣಕ್ಕೆ ಬರ್ತಾರೆ ಅನ್ನುವ ಸುದ್ದಿಗಳ ಹರಿದಾಡಿದ್ವು. ಆ ಸುದ್ದಿಗಳಲ್ಲಿ ಯಾವುದೇ ತಥ್ಯ ಇರಲಿಲ್ಲ. ಅದೇ ಕಾರಣಕ್ಕೆ ಆ ಸುದ್ದಿಯನ್ನು ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡಿಲ್ಲ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣಕ್ಕೆ ಮತ್ತೊಮ್ಮೆ ಕಂಫರ್ಟಬಲ್ ಆಗಿ ಟಿಕೆಟ್ ತಗೊಂಡಿದ್ದಾರೆ. ಬದಲಾವಣೆಯಾಗಿರುವವರು PC ಮೋಹನ್ ಬೆಂಗಳೂರು ಸೆಂಟ್ರಲ್, ಅವರು ಮತ್ತೊಮ್ಮೆ ಟಿಕೆಟ್ ಪಡೆದಿದ್ದಾರೆ. PC ಮೋಹನ್ ಅವರ ವಿಷಯದಲ್ಲೂ ತುಂಬ ಏನು ಭಿನ್ನಾಭಿಪ್ರಾಯಗಳು ಇರಲಿಲ್ಲ. PC ಮೋಹನ್ ಬೆಂಗಳೂರು ಸೆಂಟ್ರಲ್ಗೆ ಮತ್ತೊಮ್ಮೆ ಟಿಕೆಟ್ ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರಿನ ಸಂಸದೆಯಾಗಿದ್ದರು, ಕೇಂದ್ರ ಕೃಷಿ ಇಲಾಖೆಯ ರಾಜ್ಯ ದರ್ಜೆಯ ಸಚಿವರಾಗಿದ್ದರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಒಂದು ಪ್ರತಿಭಟನೆ ಆಯಿತು, ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು. ಕ್ಷೇತ್ರದ ಜೊತೆ ಸಂಪರ್ಕದಲ್ಲಿ ಇಲ್ಲ, ಸ್ಥಳೀಯ ನಾಯಕರನ್ನು ಬೆಳೆಸಿಲ್ಲ, ಇತ್ಯಾದಿ ಆರೋಪಗಳು ಶೋಭಾ ಕರಂದ್ಲಾಜೆ ಅವರಿಗೆ. ಅವರ ಪ್ರಕಾರ CT ರವಿ, ಜೀವರಾಜ್ ಸ್ಥರದವರು ಸೇರಿಕೊಂಡು ಇಂಥ ಕ್ಯಾಂಪೇನ್ಗಳನ್ನು ಬೇಕು ಅಂತ ಮಾಡಿಸಿದ್ದಾರೆ. ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೊಮ್ಮೆ ಉಡುಪಿ ಚಿಕ್ಕಮಗಳೂರಿನಲ್ಲೇ ಟಿಕೆಟ್ ಕೊಡಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ರು, ಅದು ಆಗಿಲ್ಲ. ಅವರನ್ನು ಬೆಂಗಳೂರು ಉತ್ತರಕ್ಕೆ ಕಳಿಸಲಾಗಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಈ ಟಿಕೆಟ್ ಪಡೆದಿರುವ 10 ಜನ, ಅದರಲ್ಲೂ ಒಂದು ಕ್ಷೇತ್ರ ಬದಲಾವಣೆ ಆಗಿದೆ. ಎನಿ ಸರ್ಪ್ರೈಸಸ್? ಮತ್ತು ಇದನ್ನು ನೋಡಿದ್ರೆ ಯಡಿಯೂರಪ್ಪನವರ ಕೈ ಮೇಲಾಯ್ತಾ, ಹೈಕಮಾಂಡ್ ತನ್ನ ಪಾಡಿಗೆ ತಾನು ಡಿಸಿಷನ್ ತೆಗೆದುಕೊಳ್ತಾ, ಏನನ್ಸುತ್ತೆ? ಅಜಿತ್ ನೋಡಿ, ಸರ್ಪ್ರೈಸಸ್ ಅನ್ನೋದು ನಾನು ನೋಡಿದಾಗ ಶೋಭಾ ಕರಂದ್ಲಾಜೆ ಅವರನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಬೆಂಗಳೂರು ಉತ್ತರಕ್ಕೆ, ಅದಕ್ಕಿಂತ ಮೊದಲು ಒಂದು ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿನ್ನೆ ಒಂದು ಪಟ್ಟಿ ಕೊಟ್ಟಿದ್ರಿ ನೀವು. ನಾನು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ರೀತಿಯಲ್ಲಿ ಪ್ರಶಾಂತ್ ನಾಥ್ ಕೊಟ್ಟಿರೋದು ಇದು, ನಾನು ಹಾಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಆದರೆ ಪ್ರಶಾಂತ್ ನಾಥ್ ಕ್ರೆಡಿಟ್ಟು, ತಪ್ಪಾದರೆ ಪ್ರಶಾಂತ್ ನಾಥ್ ಮೇಲೆ ಇದು ಅಂತ. ಆನ್ ಸ್ಪಾಟ್ ಹೇಳಿದಿರಿ, ಆನ್ ಸ್ಪಾಟ್ ಇದೆ. ಕಂಗ್ರಾಟ್ಸ್ ಮತ್ತೊಮ್ಮೆ. ಅಲ್ಲ, ಅದರಲ್ಲಿ ಒಂದು ಹೆಸರು ಬೊಮ್ಮಾಯಿ ಅವ್ರದ್ದೊಂದು, ಎಸ್, ಬೊಮ್ಮಾಯಿ ಅವ್ರದ್ದೊಂದು ಇರಲಿಲ್ಲ. ಯಾಕಂದರೆ ಬೊಮ್ಮಾಯಿ ಫೈನಲ್ ಆಗಿದ್ದು ಇವತ್ತು ಮಧ್ಯಾಹ್ನದ ನಂತರ. ಓಕೆ, ಅವತ್ತು ಬೊಮ್ಮಾಯಿ ನಿಲ್ತಾರಾ ಇಲ್ವಾ, ಜಗದೀಶ್ ಶೆಟ್ಟರ್ ಈ ಗೊಂದಲ ಇತ್ತು. ಬಟ್ 19 ಫೈನಲ್ ಆಗಿತ್ತು CECಯಲ್ಲಿ. ಬೊಮ್ಮಾಯಿ ಹಿಂದೆ ಹಾವೇರಿ ವಿಷಯ ಚರ್ಚೆ ಮಾಡುವಾಗ ನಮ್ಮ ಹಾವೇರಿ ರಿಪೋರ್ಟರ್ ಪವನ್ ಹೇಳಿದರು, ಬೊಮ್ಮಾಯಿ ಹೂ ಅಂದರೆ ಹೂ ಅಂತ ಅರ್ಥ, ಹೂ ಅಂದರೆ ಹೂ ಅಂತ ಅರ್ಥ ಅಂತ. ಹೀ ಸ್ಪಾಟ್ ಆನ್. ಅದಕ್ಕೆ ಬೊಮ್ಮಾಯಿ ಅವ್ರಿಗೆ ಕೇಳ್ರಿ, ನೀವು ಹಾವೇರಿಗೆ ನಿಂತ್ಕೊತೀರಾ ಅಂತ. ಅವ್ರು ಇಲ್ಲ ಅಂದರೆ ಅವ್ರು ನಿಂತ್ಕೊಳ್ತಾರೆ ಅಂತ ಅರ್ಥ, ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅರ್ಥ ಅಂತ ಅವ್ರು ಹೇಳಿದ್ದು. ಪವನ್ ವಾಸ್ ಸ್ಪಾಟ್ ಆನ್. ಹಾವೇರಿ ನಮ್ಮ ವರದಿಗಾರ. ಎಸ್, ತುಂಬ ಸರ್ಪ್ರೈಸಸ್ಸನ್ನು ನೋಡಿದಾಗ ಅಜಿತ್, ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿಗೆ ಟಿಕೆಟ್ ಪಡಿತಾರೆ ಅನ್ನೋದು CEC ಮೀಟಿಂಗ್ನಲ್ಲಿ ಡಿಸೈಡ್ ಆಗಿತ್ತು. ಆದರೆ CEC ಮೀಟಿಂಗ್ನಲ್ಲಿ ಅಂತಿಮವಾಗಿ ಒಂದು ಸ್ಟೇಟ್ಮೆಂಟಲ್ಲಿ ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳ್ತಾರೆ ನೋಡಿ, ಬೇರೆ ಕಾರಣದಿಂದ ನನಗೆ ಟಿಕೆಟ್ ಸಿಗದೇ ಇದ್ದರೆ ಓಕೆ, ಜಾತಿ ಕಾರಣದಿಂದ ಏನಾದರೂ ಸರಿದೂಗಿಸ್ಬೇಕಾದ್ರೆ ಪಾರ್ಟಿ ನಿರ್ಣಯ ತೆಗೆದುಕೊಂಡ್ರೆ ಅಂತಕ್ಕಂಥದ್ದು. ಒಂದು ಕಡೆ ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್ರನ್ನು ಟಿಕೆಟ್ ಇಲ್ಲ ಅಂದಾಗ ಶೋಭಾ ಕರಂದ್ಲಾಜೆ ಅವರಿಗೆ ಮಾತ್ರ ಉಡುಪಿಯಲ್ಲಿ ಟಿಕೆಟ್ ಕೊಡೋದು ಕಷ್ಟ ಆಗ್ತಾಯಿತ್ತು. ಎಸ್, ಅಂದರೆ ನಿಮಗೊಂದು ಲಾಜಿಕ್ ಬೇಕಾಗುತ್ತೆ ಎಷ್ಟೇ ಪಾಲಿಟಿಕ್ಸ್ನಲ್ಲಿ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಅದು CECಯಲ್ಲಿ ಇರಲಿಲ್ಲ, CEC ಮೀಟಿಂಗ್ನಲ್ಲಾಗಿತ್ತು. ಓಕೆ. ಬೊಮ್ಮಾಯಿ ಅವರ ಹೆಸರನ್ನು CEC ಮೀಟಿಂಗ್ನಲ್ಲೂ ಚರ್ಚೆ ನಡೆದಾಗ ವಿಜಯೇಂದ್ರ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಈಶ್ವರಪ್ಪನವರ ಪುತ್ರ ಎಲ್ಲ ಹೆಸರುಗಳನ್ನು ಹೇಳಿದರೂ ಕೂಡ ಒಂದು ಹೆಸರನ್ನು ಅಂತಿಮಗೊಳಿಸ್ಲಿಕ್ಕಾಗಿರಲಿಲ್ಲ. ನಂತರದ ಚರ್ಚೆಯಲ್ಲಿ ಬೊಮ್ಮಾಯಿಯವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಮೊದಲು ನೋಡಿ, ಇಡೀ 2 ತಿಂಗಳ ಚರ್ಚೆಯಲ್ಲಿ ನೋಡಿ ಅಜಿತ್, ಜಿಗಜಿಣಗಿ ಟಫ್ ಇದೆ, ಸಿಗೋದು ಕಷ್ಟ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇತ್ತು. ಆದರೆ ರಮೇಶ್ ಜಿಗಜಿಣಗಿ ಅವರನ್ನ ಟಚ್ ಮಾಡ್ಲಿಕ್ಕೆ BJP ಹೋಗಿಲ್ಲ. ಕರೆಕ್ಟ್. ಯಾಕಂದರೆ ಅದು ಯಡಿಯೂರಪ್ಪನವ್ರು ವಾರ್ನ್ ಮಾಡಿದ್ರಂತೆ, ಅನಗತ್ಯ ಸಮಸ್ಯೆಗಳು ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥ. ಅಣ್ಣಾ ಸಾಹೇಬ್ ಜೊಲ್ಲೆ
ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಬದಲಾಯಿಸಿ ರಮೇಶ್ ಕತ್ತಿಯವ್ರು ಕೊಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಒಪ್ಪಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕಂಟಿನ್ಯೂ ಮಾಡಿದೆ. ಭಗವಂತ್ ಖೂಬಾ ಅವರನ್ನು ಬದಲಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೆದಿತ್ತು. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರಿಗೂ ಕೂಡ ಅದು ಮನಸ್ಸಿತ್ತು ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಬೇಡ ಅಂತ ಹೇಳಿದರು ಭಗವಂತ್ ಖೂಬಾ. ಬಟ್ ಭಗವಂತ್ ಖೂಬಾ ಅವರನ್ನು ಬದಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಬಿ ಜೆ ಪಿಗೆ ಸಿಕ್ಕಿಲ್ಲ. ಅಷ್ಟೊಂದು ಫಾರ್ಮಿಡೇಬಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿಲ್ಲ. ಬಳ್ಳಾರಿ ಶ್ರೀರಾಮುಲು ವಾಸ್ ಎಕ್ಸ್ಪೆಕ್ಟೆಡ್. ಕರಡಿ ಸಂಗಣ್ಣ ಕಳೆದ ಬಾರಿಯೇ ಅವರ ಟಿಕೆಟ್ಗೆ ವಿರೋಧ ಇತ್ತು. ಆದರೆ ಈ ಬಾರಿ ಕರಡಿ ಸಂಗಣ್ಣ ಅವ್ರನ್ನ ಬದಲಿಸಿ, ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರೊಂದು ಬಿ ಜೆ ಪಿ ಹೈಕಮಾಂಡ್ಗೆ ಗುಟ್ಟೂರು ಹಾಕಿದರು. ಟಿಕೆಟ್ ಕೊಡದೆ ಹೋದರೆ ಸೊಸೆಗೆ ನಾನು JDS ಕಡೆ ಹೋಗ್ತೀನಿ ಅಂತಕ್ಕಂಥ ಮಾತು, ಅಂದರೆ ಆ ರೀತಿಯ ಫೀಲರ್ಸನ್ನು ಕಳಿಸಿದ್ರು. ಈ ಬಾರಿ ಡಾಕ್ಟರ್ ಬಸವರಾಜ್ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಗೆ ಅಲ್ಲಿ ಟಿಕೆಟನ್ನು ನೀಡಲಾಗಿದೆ. ಸಿದ್ದೇಶ್ ಅವರ ಹೆಸರಿನ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿದ್ವು. ಆದರೆ ಬಿ ಜೆ ಪಿ ಹೈಕಮಾಂಡ್ ಇರಲಿ, ಯಡಿಯೂರಪ್ಪನವ್ರು ಇರಲಿ, ಬೇರೆ ಬಣಗಳಿರಲಿ, ಎಲ್ಲ ಬಣಗಳಿಗೆ ಒಂದು ಸ್ಪಷ್ಟತೆ ಇತ್ತು. ಯಾವುದೇ ಕಾರಣಕ್ಕೂ ಸಿದ್ದೇಶ್ ಕುಟುಂಬಕ್ಕೆ ಟಿಕೆಟ್ ನೀಡದೆ ಹೋದರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ ಕಾರಣದಿಂದ ಗಾಯತ್ರಿ ಸಿದ್ದೇಶ್ ಅವರಿಗೆ ಟಿಕೆಟ್ ಲಾಜಿಕ್ ಅರ್ಥ ಆಗಿಲ್ಲ. ಸುಮ್ಮನೆ ಅಂದರೆ ಲಿಸ್ಟಲ್ಲಿ ಒಬ್ಬ ಹೆಣ್ಮಗಳು ಇರಬೇಕು ಅನ್ನೋ ಕಾರಣಕ್ಕೆ ಇದು ಸಿದ್ದೇಶ್ ಅವ್ರ ಬದಲು ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದು. ಸಿದ್ದೇಶ್ ಅವರ ಸಹೋದರನ ಲಿಂಗರಾಜ್ ಅವರ ಚರ್ಚೆ ಆಗಿತ್ತು. ನನಗನ್ಸುತ್ತೆ ಈ ಕಳೆದ ಬಾರಿ ಕೂಡ ನೀವು ನೋಡಿ, ಈಶ್ವರಪ್ಪನವ್ರಿಗೆ ಆಫರ್ ಕೊಡಲಾಗಿತ್ತು, ಸೊಸೆಗೆ ಕೊಡ್ತೀವಿ ಬೇಕಾದ್ರೆ ನಿಲ್ಲಿ. ಜಗದೀಶ್ ಶೆಟ್ಟರ್ಗೆ ಹೇಳಲಾಗಿತ್ತು ಮಗನಿಗೆ ಕೊಡಲ್ಲ, ಸೊಸೆಗೆ ಕೊಡ್ತೀವಿ ನಿಲ್ಲಿ ಅಂತಕ್ಕಂಥದ್ದನ್ನು. ಅರವಿಂದ್ ಲಿಂಬಾವಳಿಯವರ ಪತ್ನಿಗೆ ಟಿಕೆಟ್ ಕೊಡಲಾಯಿತು. ಅಂದರೆ ಮಹಿಳೆಯರಿಗೆ ಟಿಕೆಟ್ ಕೊಟ್ವಿ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಲೀಸ್ಟಲ್ಲಿ ಬರಲಿ ಅನ್ನೋದೊಂದು ಕಾರಣ ಇರುತ್ತೆ ಅಂತ ಅನಿಸುತ್ತೆ. ತುಮಕೂರು ಸೋಮಣ್ಣ ಅವರ ಹೆಸರು ಎಕ್ಸ್ಪೆಕ್ಟೆಡ್. ಬೆಂಗಳೂರು ಉತ್ತರಕ್ಕೆ ನಾನಾ ಪಾಲಿಟಿಕ್ಸ್ಗಳು ನಡೆದವು. ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಕೊನೆಯ ಗಳಿಗೆವರೆಗೆ ಪ್ರಯತ್ನ ಮಾಡಿದರು CT ರವಿ ಮತ್ತು ಶೋಭಾ ಕರಂದ್ಲಾಜೆ ಅವರನ್ನು ಕಳಿಸೋದು ಬೇಡ ಅಂತ. ಬಟ್ ಅದು ಸಾಧ್ಯ ಆಗಲಿಲ್ಲ. ಶೋಭಾ ಕರಂದ್ಲಾಜೆಗೆ ಒಂದು ಯಡಿಯೂರಪ್ಪನವರು ಪಟ್ಟು ಹಿಡಿದ್ರು. ಎರಡನೇದು ಹೈಕಮಾಂಡ್ನಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಮಹಿಳಾ ಒಬ್ಬ ಕೇಂದ್ರ ಸಚಿವೆ ಮಾಡ್ತಕ್ಕಂಥ ಬೇರೆ ಯಾವುದೇ ಹೆಸರುಗಳಿಲ್ಲ. ಆ ಕಾರಣದಿಂದ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಈ ವರ್ಗಾವಣೆಯನ್ನು ಕೊಡಲಾಗಿದೆ. ಅದರ್ವೈಸ್ ವರ್ಗಾವಣೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ಏಕೈಕ ವರ್ಗಾವಣೆ ಅದು, ಏಕೈಕ ವರ್ಗ. ಉಳಿದಿರುವ 6ರಲ್ಲೂ ಕೂಡ ವರ್ಗಾವಣೆ ಆಗ್ತವೆ ಅನ್ನುವಂಥದ್ದು ಯಾವುದೂ ಇಲ್ಲ. ಪ್ರತಾಪ್ ಸಿಂಹ ಮೊದಲು ಎಕ್ಸ್ಪೆಕ್ಟೆಡ್ ಇರಲಿಲ್ಲ. CC ಮೀಟಿಂಗ್ನಲ್ಲೇ ಮೊದಲ ಬಾರಿಗೆ ಕೇಳಿ ಬಂದಿತ್ತು, ಇಲ್ಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲ್ಲ ಅಂತಕ್ಕಂಥದ್ದನ್ನು. ನಂತರದ ಬೆಳವಣಿಗೆಯಲ್ಲಿ ಯದುವೀರ್ ಒಡೆಯರ್ ಅವರನ್ನು ಒಪ್ಪಿಸಲಾಗಿದೆ. ಈಗ ಅದು ಯದುವೀರ್ ಒಡೆಯರ್ ಅವರು ಡುಂಗರ್ಪುರ್ ಮನೆತನದಿಂದ ಆ ಟಿಕೆಟನ್ನು ಪಡೆದ್ರು, ರಾಜ್ಯ ನಾಯಕರು ಒಪ್ಪಿಸಿದ್ರು, ಅಥವಾ ಕೇಂದ್ರದ ಹೈಕಮಾಂಡ್ನಿಂದ ಯಾರಾದರೂ ಫೋನ್ ಮಾಡಿ ಒಪ್ಪಿಸಿದ್ರು ಅಂತಕ್ಕಂಥದ್ದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿರುತ್ತೆ. ಚಾಮರಾಜನಗರ ಸ್ವಲ್ಪ ಯಾರಿಗೆ ಟಿಕೆಟ್ ಅಂತಕ್ಕಂಥದ್ರ ಬಗ್ಗೆ ಅಸ್ಪಷ್ಟತೆ ಇತ್ತು. ಮಾಜಿ ಶಾಸಕ ಬಾಲರಾಜ್ ಅವರಿಗೆ ಅಲ್ಲಿ ಅಕಾಮಿಡೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಮಂಗಳೂರು ವೆರಿ ಇಂಟ್ರೆಸ್ಟಿಂಗ್. ನಳಿನ್ ಕುಮಾರ್ ಕಟೀಲು ಟಿಕೆಟ್ ತಪ್ಪಿಸ್ಬೇಕಾ ಕೊಡಿಸ್ಬೇಕಾ? ಇದು ಅದರಲ್ಲಿ ಯಡಿಯೂರಪ್ಪನವರು ವಿಜಯೇಂದ್ರ ಹೈಕಮಾಂಡ್ ಪಾತ್ರಕ್ಕಿಂತ ಸ್ಥಳೀಯ ಸಂಘದ ಪಾತ್ರ ಜಾಸ್ತಿ ಇತ್ತು. ಅಂದರೆ ಸಂಘ ವರ್ಸಸ್ ಸಂಘ ಅನ್ನುವ ರೀತಿಯಲ್ಲಿ, RSS ವರ್ಸಸ್ RSS ಅನ್ನುವ ರೀತಿಯಲ್ಲಿ ಮಂಗಳೂರಿನಲ್ಲಿತ್ತು. BL ಸಂತೋಷ್ ಕೊನೆಯ ಗಳಿಗೆಯವರೆಗೆ ಪ್ರಯತ್ನಪಟ್ಟರು ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಿಸ್ಲಿಕ್ಕೆ. ಆದರೆ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ನಂತರ ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಕೊಟ್ಟರೆ ಉಲ್ಟಾ ಹೊಡೆದ್ರೆ ಅಂತಕ್ಕಂಥ ಆತಂಕದಲ್ಲಿ ಒಬ್ಬ ಹೊಸ ಯುವಕನಿಗೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರಾಜ್ಯ ಕಾರ್ಯದರ್ಶಿ BJP ಬಂಟ ಸಮುದಾಯಕ್ಕೆ ಸೇರಿದವ್ರಿಗೆ ಟಿಕೆಟ್ ಕೊಡಲಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಕೂಡ ಇಲ್ಲಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿರಲಿಲ್ಲ. ನೆನ್ನೆ ನೀವು ಕೊಟ್ಟಾಗಲೇ ನಮಗೂ ಗೊತ್ತಾಗಿದ್ದು. ಕೋಟಾ ನನಗನ್ಸುತ್ತೆ ಜೈತ್, ಈ ಬಂಟ ಬಿಲ್ಲವ ಏನಿದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಮೊದಲ ಬಾರಿಗೆ, ಅಂದರೆ ಬಹಳ ದಿನಗಳ ನಂತರ ಅರಿವಿಗೆ ಬಂದಿದ್ದು. ಮಂಗಳೂರು ಉಡುಪಿಯಲ್ಲಿ ಸಂಘಟನಾತ್ಮಕ ಶಕ್ತಿಯ ಮೇಲೆ ಗೆದ್ದರು. ಶಿವಮೊಗ್ಗದಲ್ಲಿ ಈಡಿಗರು ಕೈ ಬಿಟ್ಟು ಹೋದರು. ಸಾಗರ, ಸೊರಬ BJPಯ ಕ್ಷೇತ್ರಗಳು, ಬೇಳೂರು ಗೋಪಾಲಕೃಷ್ಣ ಮತ್ತು ಮಧು ಬಂಗಾರಪ್ಪ ಅಲ್ಲಿ ಗೆದ್ದರು. ಇಡೀ ಕಾರವಾರ ಜಿಲ್ಲೆಯಲ್ಲಿ ನೋಡಿ, ಕಾಗೇರಿ ವಿಶ್ವೇಶ್ವರ ಹೆಗಡೆ 94ರಿಂದ ಸತತವಾಗಿ ಗೆಲ್ತಾ ಇದ್ದರು. ಭೀಮಣ್ಣ ನಾಯಕ್ ಗೆದ್ದರು. ಹೀಗಾಗಿ ಒಂದು ರೀಥಿಂಕಿಂಗ್ ಯಡಿಯೂರಪ್ಪನವರಲ್ಲೂ ನಡೆದಿತ್ತು, RSSನಲ್ಲೂ ನಡೆದಿತ್ತು. ಒಬ್ಬ ಬಿಲ್ಲವ ಸಮುದಾಯಕ್ಕೆ, ಬಿಲ್ಲವ, ಈಗ ಮಂಗಳೂರು ಉಡುಪಿಯಲ್ಲಿ ಅವ್ರನ್ನ ಬಿಲ್ಲವ ಅಂತಾರೆ, ಶಿವಮೊಗ್ಗದಲ್ಲಿ ಈಡಿಗರು ಅಂತಾರೆ, ಕಾರವಾರದಲ್ಲಿ ದೀವ್ರು ಅಂತಾರೆ, ಇವರೆಲ್ಲರೂ ಒಂದೇ. ಅವರಿಗೆ ಎಲ್ಲಾದರೂ ಪ್ರಾತಿನಿಧ್ಯ ಕೊಡದೆ ಹೋದರೆ
ಹಿಂದುತ್ವದ ಹಾರ್ಟ್ಲ್ಯಾಂಡ್ನಲ್ಲಿ ಜಾತಿ ತುಂಬ ಚರ್ಚೆ ಆಗ್ತಾ ಇದೆ ಅನ್ನೋದು ವಿಧಾನಸಭೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿತ್ತು. ಹೀಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅಕಾಮಿಡೇಟ್ ಮಾಡಲಾಗಿದೆ. ಕಾರವಾರ ಯಾರಿಗೆ ಅಂತಕ್ಕಂಥದ್ದು ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಅನಂತಕುಮಾರ್ ಹೆಗಡೆ ಅವರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋದು ಬರ್ತಾ ಇರತಕ್ಕಂಥ ಸುದ್ದಿ. ಅನಂತಕುಮಾರ್ ಹೆಗಡೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಟಿಕೆಟ್ ಹಂಚಿಕೆ ಮಾಡ್ತಾರೆ ಅಂತಕ್ಕಂಥದ್ದು. ಪ್ರಹ್ಲಾದ್ ಜೋಶಿ ನೀವು ಹೇಳಿದಂತೆ ನಥಿಂಗ್ ಸರ್ಪ್ರೈಸ್. ಆದರೆ ಬಟ್ ಒಂದು ಸ್ವಲ್ಪ ಪ್ರಯತ್ನಗಳಾಯಿತು ಪ್ರಹ್ಲಾದ್ ಜೋಶಿ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ. ಯಡಿಯೂರಪ್ಪನವರು ಅಲ್ಲೇನಾಯಿತು, ಕೋರ್ ಕಮಿಟಿ ಇತ್ತು. ಅವತ್ತು ಕೇಂದ್ರದ ಮಂತ್ರಿ ಪರಿಷತ್ ಸಭೆ ಇತ್ತು. ಪ್ರಹ್ಲಾದ್ ಜೋಶಿ ಆ ಸಭೆಯಲ್ಲಿರಲಿಲ್ಲ. ಓಕೆ. ಎಲ್ಲರೂ ಅಂದ್ಕೊಂಡಿದ್ರು ಸಿಂಗಲ್ ನೇಮ್ ಹೋಗುತ್ತೆ, ರಾಘವೇಂದ್ರ ಈಗ ಸಿಂಗಲ್ ನೇಮ್ ಹೋಗುತ್ತೋ, ಪ್ರಹ್ಲಾದ್ ಜೋಶಿ ಸಿಂಗಲ್ ನೇಮ್ ಹೋಗುತ್ತೆ. ಆದರೆ ಯಡಿಯೂರಪ್ಪನವ್ರ ಕೊನೆಗಳಿಗೆ ಎಲ್ಲಿ ಹೇಳಿದರು, ಇಲ್ಲ ಜಗದೀಶ್ ಶೆಟ್ಟರ್ ಒಂದು ಹೆಸರೊಂದು ಹಾಕಬೇಕು, ಯಾಕಂದರೆ ಜಗದೀಶ್ ಶೆಟ್ಟರ್ ಕರ್ಕೊಂಡು ಬರುವಾಗ ನಾವು ಧಾರವಾಡಕ್ಕೆ ಪ್ರಯತ್ನ ಅಂತಕ್ಕಂಥದ್ದು ಹೇಳಲಾಗಿತ್ತು. ಈಗ ಜಗದೀಶ್ ಶೆಟ್ಟರ್ ಹೆಸರು ಹಾಕಿ ಅಂತ. ಈಗ ಜಗದೀಶ್ ಶೆಟ್ಟರ್ ಹೆಸರನ್ನು ಹಾಕಲಾಗಿತ್ತು. ಆದರೆ ಕೇಂದ್ರದಲ್ಲಿ ಅಷ್ಟೇನು ಅದಕ್ಕೆ ಟ್ರ್ಯಾಕ್ಷನ್ ಸಿಗಲಿಲ್ಲ. ಪ್ರಹ್ಲಾದ್ ಜೋಶಿ ಕ್ಲಿಯರ್ ಆಗಿದೆ. ನೀವು ಬಣಗಳ ವೈಸ್ ನೋಡಿದ್ರೆ ಅಜಿತ್, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಎಸ್ ದಟ್ಸ್ ವಾಟ್ ಮೈ ಕ್ವಶನ್ ವಾಸ್. ಈಗ ಯಡಿಯೂರಪ್ಪನವ್ರಿಗೆ ಎಷ್ಟು ಸೀಟ್ ಸಿಕ್ವು ನೋಡಿದರೆ, ಖೂಬಾ ಬದಲಿಸ್ಲಿಕ್ಕೆ ಆಗಲಿಲ್ಲ. ಹೌದು. ಕೊಪ್ಪಳದಲ್ಲಿ ಯಡಿಯೂರಪ್ಪನವರು ತುಂಬ ಇಂಟ್ರೆಸ್ಟ್ ಇತ್ತು ಅಂತಕ್ಕಂಥದ್ದೇನಿರಲಿಲ್ಲ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಟಿಕೆಟ್ ಸಿಕ್ಕಿದೆ. ಯಡಿಯೂರಪ್ಪನವ್ರಿಗೆ ನ್ಯಾಚುರಲಿ ತುಂಬ ಮನಸ್ಸಿರಲಿಲ್ಲ. ಒಂದು ಸಾದರಿಗೆ ಅನ್ನುವ ನಿಯಮದಲ್ಲಿ ಈಗ 2 ಸಾದರಿಗೆ ಟಿಕೆಟ್ ಕೊಡುವ ತೀರ್ಮಾನ ನನಗನ್ಸುತ್ತೆ ಮಾಜಿ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ ಬೊಮ್ಮಾಯಿ ಅವ್ರ. ಒಂದೇ ನಿಮಿಷ ಇರಿ, ಬೊಮ್ಮಾಯಿ ಅವರೇ ರೆಡಿ ಇದ್ದಾರೆ, ಮಾತಾಡೋಣ ಅವ್ರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.